ಹಾಗಾದ್ರೆ ಈ ಟ್ರೆಂಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಯೂತ್ಸ್ ಬಹಳ ಹುಷಾರಾಗಿರಬೇಕು? ಇದು ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಹ್ಯಾಕ್ ಆಗುತ್ತೆ, ನಿಮ್ಮ ಫೋಟೋಗಳನ್ನು ಬೇರೆದಕ್ಕೆ ಯೂಸ್ ಮಾಡಬಹುದು, ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಿ? ಎಲ್ಲರೂ ಕೂಡ ಟ್ರೆಂಡ್ನಲ್ಲಿ ಭಾಗಿಯಾಗ್ತಾರಪ್ಪ, ನಾವು ಒಂದು ಫೋಟೋ ಹಾಕಿ ಟ್ರೆಂಡ್ ಮಾಡೋದ್ರಲ್ಲಿ ತಪ್ಪೇನು? ಬಹುತೇಕರ ಪ್ರಶ್ನೆ ಆಗಬಹುದು. ಗಿಬ್ಲಿ ಟ್ರೆಂಡ್ ಬಳಿಕ ಈಗ ಮತ್ತೊಂದು ಹೊಸ ಟ್ರೆಂಡ್ ಕೂಡ ಶುರುವಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ ಜೆಮಿನಿ ಫೋಟೋ ಪ್ರಿಯರೇ ಎಚ್ಚರ ಎಚ್ಚರ ಅಂತ ತಜ್ಞರು ಅಲರ್ಟ್ ಮಾಡ್ತಿದ್ದಾರೆ. ಯೂತ್ಸ್ ಅನ್ನ ಟ್ರೆಂಡ್ ಫಾಲೋ ಮಾಡೋ ಮುನ್ನ ಹುಷಾರಾಗಿರ್ಬೇಕು ಅಂತ. ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಬರ್ ತಜ್ಞ ಫಣೀಂದ್ರ ಅವರು ಮಾತನಾಡಿದ್ದಾರೆ. ಹೆಂಗೆ ಅಲರ್ಟ್ ಆಗಿರಬೇಕು, ನೀವು ಅಲ್ಲಿ ಫೋಟೋ ಹಾಕಿ ಟ್ರೆಂಡಿಂಗ್ ನಲ್ಲಿ ಭಾಗಿಯಾದ್ರೆ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ನಿಮಗೆ ಅಪಾಯವನ್ನ ತಂದು ಕೊಡಬಹುದು ಅನ್ನೋದ್ರ ಬಗ್ಗೆ ಎಳೆಯಾಗಿ ಸೈಬರ್ ತಜ್ಞರು ಆಗಿರುವ ಫಣೀಂದ್ರ ಅವರು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಲ್ಲಿ ನಾವು ನಮ್ಮ ಸೈಬರ್ ಕಳ್ಳರಿಗೆ ಸಿಗುವಂಥದ್ದು ಸಾಧ್ಯತೆಗಳು ಕಡಿಮೆ. ಅಂದರೆ ಈ ಜೆಮಿನಾಯ್ ಇರ್ಬೋದು ಅಥವಾ ನಮ್ಮ ಓಪನ್ AI ಅಂತ ಪ್ಲಾಟ್ಫಾರ್ಮ್ಗಳೇನಿದೆ, ಅಲ್ಲಿ ನಾವು ನಮ್ಮ ಫೋಟೋಗ್ರಾಫ್ ಅಪ್ಲೋಡ್ ಮಾಡೋದ್ರಿಂದ ಆ ಒಂದು ಸಿಸ್ಟಮ್ನ ಬ್ರೀಚ್ ಮಾಡಿ ಆದರೂ ಹ್ಯಾಕ್ ಮಾಡಿದ್ರೆ ಅಂಥ ಡೇಟಾಗಳು ಸಿಗ್ಬೋದು. ಅದು ಒಂದು ಪಾಸಿಬಿಲಿಟಿ. ಅದಿಲ್ಲ ಅಂದರೂ ಕೂಡ ಈ ಕಂಪ್ನಿಗಳೇ ನಮ್ಮ ಫೋಟೋಗಳನ್ನ ಯೂಸ್ ಮಾಡ್ಕೋಬಹುದು ಅಂತ ಅವರ ಒಂದು ಟರ್ಮ್ಸ್ ಆಫ್ ಯೂಸಲ್ಲಿ ಬರೆದಿದ್ದಾರೆ. ನೀವು ನಿಮ್ಮ ಒಂದು ಫೋಟೋ ಹಾಕ್ಬಿಟ್ಟು ನಾವೊಂದು ಗಿಬ್ಲಿ ಅಂತ ಅಪ್ಲಿಕೇಶನ್ ನೀವು ಹೇಳ್ತಿರೋದು, ಜೆಮಿನೈ ಅನ್ನೋದು ಇಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್. ಅದು ಗಿಬ್ಲಿ ಅಂತ ಒಂದು ಅಪ್ಲಿಕೇಶನ್ ಇತ್ತು. ನಮ್ಮ ಫೋಟೋ ಹಾಕ್ತಿದ್ದಂಗೆ ಅದು ಕಾರ್ಟೂನಿಶ್ ಡಿಸೈನ್ ಮಾಡಿ ಕೊಡೋದು ಅದು. ಸೊ ಇಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಏನಾಗುತ್ತೆ, ನಮ್ಮ ಫೋಟೋಗಳನ್ನ ನಮ್ಮ ಈ ಮುಂದಕ್ಕೆ ಯಾವುದೇ ಪರ್ಮಿಷನ್ ಇಲ್ದಲೇ ಆ ಒಂದು ಪ್ಲ್ಯಾಟ್ಫಾರ್ಮು ಯಾವ ಪರ್ಪಸ್ ಬೇಕೋ ಯೂಸ್ ಮಾಡ್ಕೋಬೋದು ಅಂತ ಆ ಯೂಸ್ ಆಫ್ ಟರ್ಮ್ಸಲ್ಲಿ ಆ ಟರ್ಮ್ಸ್ ಆಫ್ ಯೂಸಲ್ಲಿ ಬರೆದಿದ್ದಾರೆ. ದಟ್ ಮೀನ್ಸ್ ನೀವು ನಿಮ್ಮ ಫೋಟೋಗ್ರಾಫ್ನ ನೀವೇನೇ ಇನ್ನೊಬ್ರು ಕೊಟ್ಬಿಟ್ಟು ಏನು ಬೇಕೋ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಿರುವಂಥ ಒಂದು ಪ್ರಕ್ರಿಯೆ ಅದು. ಸೊ ನೀವು ಅಷ್ಟು ಕೇರ್ಲೆಸ್ ಆಗಿದ್ದೀರಾ ಅಂತ ಕೇಳಿದ್ರೆ ಯಾರೂ ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಅದಕ್ಕೊಂದು ಜವಾಬ್ದಾರಿ ಇರಬೇಕಿರುತ್ತೆ. ಆ ಜವಾಬ್ದಾರಿ ಇಟ್ಕೊಂಡು ನೀವು ಯೂಸ್ ಮಾಡಿದ್ರೆ ಯು ಕ್ಯಾನ್ ಪ್ಲೇ ಸಮ್ ಡಿಗ್ರಿ ಆಫ್ ಸೇಫ್. ಅದೇನೂ ಇಲ್ಲ, ನಂಗೆ ಬರೀ ಟ್ರೆಂಡಿಂಗ್ ಆಗಿರಬೇಕು, ನಾನು ಇವತ್ತು ಫೋಟೋ ಹಾಕ್ತೀನಿ, ಒಂದು ಕಾರ್ಟೂನ್ ಬರುತ್ತೆ, ನಾನು ಸೋಷಿಯಲ್ ಮೀಡಿಯಾ ಹಾಕೋಬೇಕು, ಲೈಕ್ಸು ಕಾಮೆಂಟ್ ತೊಗೋಬೇಕು ಅಂತ ಕೇಳಿದ್ರೆ ನಿಮ್ಗೆ ಇವತ್ತಿನ ಲೈಕ್ಸು ಕಾಮೆಂಟ್ ಸಿಗುತ್ತೆ, ಬಟ್ ನಾಳೆ ದಿನ ನಿಮ್ಮ ಡೇಟಾ ಇಟ್ಕೊಂಡು ಯಾರು ಏನು ಮಾಡ್ತಾರೆ ಅಂತ ಹೇಳಿ ಬರೋದಿಲ್ಲ. ಸೈಬರ್ ಕಳ್ಳರಿಗೆ ಸಿಗುವಂಥದ್ದು ಸಾಧ್ಯತೆಗಳು ಕಡಿಮೆ. ಅಂದರೆ ಈ ಜೆಮಿನಾಯ್ ಇರ್ಬೋದು ಅಥವಾ ನಮ್ಮ ಓಪನ್ AI ಅಂತ ಪ್ಲಾಟ್ಫಾರ್ಮ್ಗಳೇನಿದೆ, ಅಲ್ಲಿ ನಾವು ನಮ್ಮ ಫೋಟೋಗ್ರಾಫ್ ಅಪ್ಲೋಡ್ ಮಾಡೋದ್ರಿಂದ ಆ ಒಂದು ಸಿಸ್ಟಮ್ನ ಬ್ರೀಚ್ ಮಾಡಿ ಆದರೂ ಹ್ಯಾಕ್ ಮಾಡಿದ್ರೆ ಅಂಥ ಡೇಟಾಗಳು ಸಿಗ್ಬೋದು. ಅದು ಒಂದು ಪಾಸಿಬಿಲಿಟಿ. ಅದಿಲ್ಲ ಅಂದರೂ ಕೂಡ ಈ ಕಂಪ್ನಿಗಳೇ ನಮ್ಮ ಫೋಟೋ